ಸಿಲಿಕಾನ್ ಸಿಟಿ ಸದ್ಯ ಕೂಲ್ ಆಗಿದೆ. ಈ ನೋಡಿ, ಬೆಳಗ್ಗೆಯಿಂದಲೂ ಕೂಡ ಮೋಡ ಕವಿದ ವಾತಾವರಣ ಇತ್ತು. ಸೊ ಮಧ್ಯಾಹ್ನ ಆಗ್ತಾ ಇದ್ದಂಗೆ ಮಳೆರಾಯನ ಎಂಟ್ರಿ ಆಯಿತು. ಇನ್ನು 3-4 ದಿನಗಳ ಕಾಲ ರಾಜ್ಯದೆಲ್ಲೆಡೆ ಮಳೆ ಆಗತ್ತೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಇದು. ವರುಣನ ಆಗಮನದಿಂದ ಸಂಚಾರ ಸಹಜವಾಗಿ ಅಸ್ತವ್ಯಸ್ತ ಆಗ್ತಾ ಇದೆ. ಬೆಂಗಳೂರು ಅಂತ ಹೇಳಿದಾಗ ಅದೇ ಸಮಸ್ಯೆ. ಒಂದು ಸ್ವಲ್ಪ ಮಳೆ ಆದರೆ ಸಾಕು, ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗ್ತಾ ಇರುವಂಥದ್ದು. ಏಕಾಏಕಿ ಮಳೆಗೆ ವಾಹನ ಸವಾರರು ಈ ಫ್ಲೈಓವರ್ ಜೊತೆಗೆ ಅಂಗಡಿಗಳ ಕೆಳಗೆ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಬೆಂಗಳೂರು ಈಗ ಸದ್ಯಕ್ಕಂತೂ ಕೂಲ್ ಇರುವಂಥ ವಾತಾವರಣ. ಸಿಲಿಕಾನ್ ಸಿಟಿಯಲ್ಲಿ ಮಳೆರಾಯನ ಅಬ್ಬರ ಇರುವಂಥದ್ದು. ಮಧ್ಯಾಹ್ನ ಆಗಿರುವಂಥ ಮಳೆ, ಈ ಮಳೆಯಿಂದಾಗಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ. ಸೊ ಏಕಾಏಕಿ ಈ ಮಳೆಗೆ ದ್ವಿಚಕ್ರ ವಾಹನ ಸವಾರರು ಏನಿರ್ತಾರಲ್ಲ ಅವರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಆನೇಕಲ್ನ ಜಿಗಣಿ ಆಗಿರ್ಬೋದು, ಚಂದಾಪುರ ಸುತ್ತಮುತ್ತಲು ಭಾರಿ ಮಳೆ ಆಗಿದೆ. ಈ ಮಳೆಗೆ ಪಾದಾಚಾರಿಗಳು ಮತ್ತು ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.